ಮುಂಜಾನೆ ನೀವು 5ಕ್ಕೆ ಎದ್ರನೆ ನಿಮ್ಮ ಗೋಲನ್ನು ಅಚೀವ್ ಮಾಡಕ್ ಆಗ್ತದ ಅಂತಲ್ಲ. ಮುಂಜಾನೆ 9ಕ್ಕೆ ಏಳೋದೈತಿ ಹೇಳ್ರಿ, 10ಕ್ಕೆ ಏಳೋದೈತಿ ಹೇಳ್ರಿ. ಆದ್ರೆ ನಿಮ್ಗೆ ಏನು ಬೇಕಾಗ್ಯದಲ್ಲ, ನಿಮ್ಮ ಗೋಲ್ ಏನದಲ್ಲ ಅದ್ರ ಮೇಲೆ ನೀವು ಕೆಲಸ ಮಾಡ್ಕೋತೇ ಇರ್ರಿ. 10ಕ್ಕೆ ಎದ್ರು ಕೆಲಸ ಮಾಡ್ರಿ, 12ಕ್ಕೆ ಎದ್ರು ಕೆಲಸ ಮಾಡ್ರಿ, ಅಂದಾಗೆ ಅದು ನಿಮ್ಮ ಗೋಲನ್ನು ಅಚೀವ್ ಮಾಡೋಕ್ಕಾಗ್ತದೆ. ನೀವು ಮುಂಜಾನೆ 5ಕ್ಕೆ ಎದ್ದಿರಿ ಅಂತ ಹೇಳ್ಕೇಸಿಂದ ಅಚೀವ್ ಮಾಡೋಕ್ಕಾಗಂಗಿಲ್ಲ. ಓಕೆ, ಒಂದು ವೇಳೆ ನಿಮಗೆ ಹೆಲ್ದಿ ಇರೋದಿತ್ತು ಅಂತ ತಿಳ್ಕೊ, ಹೆಲ್ದಿ ಇರೋ ರೂಲ್ಸ್ ಏನದಾವಲ್ಲ ಅವ್ರು ನೀವು ಫಾಲೋ ಮಾಡ್ಬೇಕಾಗ್ತದೆ. ಅದು ನಸಕ್ನಾಗ ಹೇಳೋದಿರಲಿ, ಮಾರ್ನಿಂಗ್ ಲೇಟ್ ಆಗಿದ್ರು ಹೆಲ್ದಿ ಫುಡ್ ತಿನ್ನೋದಿರಲಿ, ನಿಮಗೆ ಹೆಲ್ದಿ ಇರೋ ಇಂಟೆನ್ಷನ್ ಇತ್ತು ಅಂತ ತಿಳ್ಕೊ, ಅದಕ್ಕೆ ಅದ್ರ ರೂಲ್ಸ್ ಫಾಲೋ ಮಾಡಿರಿ. ನಿಮ್ಮ ಗೋಲನ್ನು ಅಚೀವ್ ಮಾಡೋದಂತ ಅಷ್ಟೇ ಇತ್ತು ಅಂತ ತಿಳ್ಕೊ, ಅದಕ್ಕೆ ಏನು ಬೇಕಲ್ಲ ಅದನ್ನು ಮಾಡಿರಿ. ಓಕೆ, ಅದು ಪ್ರತಿಯೊಂದು ನಿಮ್ಮ ಮೇಲೆ ಡಿಪೆಂಡ್ ಇರ್ತದೆ. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತದಲ್ಲ ಅದನ್ನು ಮಾಡಿರಿ. ಲೇಟಾಗಿ ಎದ್ದು ಕೇಸಿಂದು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಬೋದಾಗಿತ್ತಂದ್ರೆ ಅದನ್ನು ಮಾಡಿರಿ. ಓಕೆ, ಯಾವುದೇ ರೀತಿಯಾದಂಥ ಬುಕ್ ಯಾರೇ ಹೇಳ್ಯಾರ ಅಂತ ಹೇಳ್ಕೇಸಿಂದ ಇನ್ಫ್ಲೂಯೆನ್ಸ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ತಲೆ ಮೇಲೆ ಒಂದು ಪ್ರೆಷರನ್ನು ಇಟ್ಕೊಂಡು ಮುಂಚೆಲಿ ಹೇಳ್ಬೇಕಂತೇಳಿ ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಂಫರ್ಟೇಬಲ್ ಫಸ್ಟ್, ಅವಾಗೇ ನಿಮ್ಮ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ. ಯಾರು ಹೇಳಕತ್ತಾರ ಅಂತ ಹೇಳ್ಕೇಸಿಂದ ಮಾಡೋಕ್ಕಿಂತ ಬೆಟರ್ ಅವ್ರು ಹೇಳಿದ್ದು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಅದು ನಿಮ್ಗೆ ವರ್ಕ್ ಆಗಲಿಲ್ಲ ಅವಾಗ ಅದನ್ನು ಬಿಟ್ಟು ನಿಮಗೆ ಯಾವ್ದು ವರ್ಕ್ ಆಗತ್ತದಲ್ಲ ಅದನ್ನು ಫಾಲೋ ಮಾಡಿರಿ. ಯಾಕಂದ್ರೆ ನಿಮಗೆ ಅವ್ರು ಹೇಳಿದ್ದನ್ನು ಪಾಲಿಸೋದಿಲ್ಲ, ನಿಮ್ಮ ಗೋಲನ್ನು ಅಚೀವ್ ಮಾಡೋದದ ನಿಮ್ಗೆ.